ಹಾಯ್ ವಿವರ್ಸ್, ಇವತ್ತು ನಾವು ಚೌಳೆಕಾಯಿ ಪಲ್ಯನ ಹೊಸ ರೀತಿ ಅಂದರೆ ಗ್ರೇವಿ ಥರ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಗೋವಾರ್ ಅಂತ ಕೂಡ ಕರೀತಾರೆ. ಇದನ್ನು ಎಲ್ಲರೂ ಈ ಕಡಲೆ ಬೀಜದ ಪುಡಿ ಹಾಗೆ ಹುಚ್ಚಳ ಪುಡಿನ ಹಾಕಿಬಿಟ್ಟು ಪಲ್ಯನ ಮಾಡ್ತಾರೆ. ಆದರೆ ಇದರ ಗ್ರೇವಿ ಮಾಡೋದು ಹೇಗೆ ಅಂತ ನಾವು ನೋಡೋಣ. ನಾನಿಲ್ಲಿ ಈ ರೀತಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲು ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಬೇಕು ಅನ್ನೋದಾದರೆ ಒಂದು ಆಲೂಗಡ್ಡೆ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಇದಕ್ಕೆ 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಸೋಂಪು ಕಾಳನ್ನು ಹಾಕೋದು ಅಂದರೆ ಈ ಚೌಳೆಕಾಯಿ ಸ್ವಲ್ಪ ಒಗರಾಗಿರುತ್ತೆ. ಆ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಸೋಂಪು ಕಾಳನ್ನು ಬಳಸೋದ್ರಿಂದ ಸ್ವಲ್ಪ ಸಿಹಿ ಟೇಸ್ಟ್ ಬರುತ್ತೆ, ಹಾಗೆ ಇದು ಬೇಗ ಜೀರ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಹಾಕ್ಕೊಳ್ಳೋದು. ಕೆಲವೊಬ್ಬರು ಈ ಚೌಳೆಕಾಯಿನ ಮೊದಲೇ ಹುರಿದ್ಬಿಟ್ಟು ಅಂದರೆ ಫ್ರೈ ಮಾಡಿಬಿಟ್ಟು ಆಮೇಲೆ ಮಾಡ್ತಾರೆ. ಆ ರೀತಿ ಫ್ರೈ ಮಾಡಿ ಅದರಲ್ಲಿರೋ ಆ ಕಹಿ ಅಂಶನ ಅಂದರೆ ಒಗ್ಗರ ಅಂಶನ ತೆಗೆದು ನಾವು ಪಲ್ಯ ಮಾಡಿದರೆ ಉಪಯೋಗ ಏನು ಹೇಳಿ? ಇದು ಹೇಗಿದೆಯೋ ಅದೇ ರೀತಿ ಉಪ್ಪು ಖಾರ ಹಾಕಿ ತಿನ್ನಬೇಕು. ಅದೇ ನಿಜವಾಗ್ಲೂ ನಮ್ಮ ದೇಹಕ್ಕೆ ಒಳ್ಳೆಯದು. ಇದಕ್ಕೆ ನಾನು ಈರುಳ್ಳಿನ ಹಾಕಿ ಸ್ವಲ್ಪ ಈರುಳ್ಳಿ ಬೇಯ್ತಾ ಇದ್ದ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಈ ಚೌಳೆಕಾಯನ್ನು ಬಳಸೋದಿಲ್ಲ, ಆದರೆ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈ ಕೆಲವೊಂದು ಔಷಧಿಗಳಿಗೆ ಹಾಗೂ ಕೆಲವೊಂದು ಕಾಸ್ಮೆಟಿಕ್ಸ್ಗೆ ಈ ಚೌಳಿಕಾಯನ್ನು ಬಳಸ್ತಾರೆ ಕೂಡ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನಾನಿಲ್ಲಿ 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ತೀರಾ ಹುಳಿ ಮೊಸರು ಅಲ್ಲ, ಇದು ಮನೆಯಲ್ಲೇ ಹೆಪ್ಪಾಕಿರೋಂಥ ಮೊಸರು. ಇದನ್ನು ಹಾಕ್ಕೊಂಡು ಈ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೆಲವೊಂದು ಔಷಧಿಗಳಿಗೆ ಹಾಗೂ ಕೆಲವೊಂದು ಪೌಡ್ರ್ಗಳಿಗೆ ಹಾಗೆ ಕೆಲವೊಂದು ಕ್ರೀಮ್ಗಳಿಗೆ, ಫೇಸ್ ಕ್ರೀಮ್ಸ್ ಎಲ್ಲ ಸಿಗುತ್ತಲ್ವ, ಅದಕ್ಕೆ ಈ ಚೌಳೆಕಾಯನ್ನು ಬಳಸ್ತಾರೆ. ಹೌದು, ಇದರಲ್ಲಿ ಸಾಕಷ್ಟು ವಿಟಮಿನ್ಸ್ ಇದೆ, ಹಾಗೆ ಇದರಲ್ಲಿ ನಾರಿನ ಪದಾರ್ಥ ಕೂಡ ಇದೆ. ಇದನ್ನು ಮುಂಚೆ ಎಲ್ಲ ಪ್ರಾಣಿಗಳಿಗೆ ತಿನ್ನೋದಕ್ಕೆ, ಅಂದರೆ ಪ್ರಾಣಿಗಳು ಅಂದರೆ ಆಡು ಕುರಿ ಇದಕ್ಕೆಲ್ಲ ಇದನ್ನು ತಿನ್ನೋದಕ್ಕೆ ಕೊಡ್ತಾಯಿದ್ರು ಅಂತ ನಾನು ಕೇಳಿದ್ದೀನಿ. ಅಂದರೆ ಹಾಲಿನ ಅಂಶ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರಾಣಿಗಳಿಗೆ ಇದನ್ನು ಕೊಡ್ತಾಯಿದ್ರು ಅಂತ ಕೂಡ ಹೇಳ್ತಾರೆ. ಇದು ನಮ್ಮ ಭಾರತಕ್ಕೆ ಬಂದಮೇಲೆ ಇದರಿಂದ ನಾವು ಪಲ್ಯಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಮೂಲತಃ ಇದು ಆಫ್ರಿಕಾದಲ್ಲಿ ಬೆಳೆದಂಥ ತರಕಾರಿ. ಅಲ್ಲೇ ಇದನ್ನು ಪ್ರಾಣಿಗಳಿಗೆ ತಿನ್ನಿಸ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ. ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶಗಳು ಹಾಗೆ ನಾರಿನ ಪದಾರ್ಥ ಇರೋದರಿಂದ ಇದನ್ನು ನಾವು ಹೆಚ್ಚಾಗಿ ಬಳಸಬೇಕು ಕೂಡ. ನೋಡಿ, ಈ ರೀತಿ ಸ್ವಲ್ಪನೇ 1-2 ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಇದು ಗ್ರೇವಿ ತೀರಾ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಅಥವಾ ಮೊಸರನ್ನು ಹಾಕ್ಕೋಬೋದು.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾದಮೇಲೆ ಇದು ಒಂದೆರಡು ಕುದಿ ಬಂದಮೇಲೆ ನೀವು ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಹುಳಿ ಏನೂ ಹಾಕಿಲ್ಲ ನಾವು ಅನ್ನೋದಾದರೆ ನೀವು ಒಂದೆರಡು ಟೊಮೆಟೊನ ಕಟ್ ಮಾಡಿ ಪೂರ್ತಿಯಾಗಿ ಬೆಂದ ಮೇಲೆ ಹಾಕಿ ಒಂದು 2 ಸೆಕೆಂಡ್ ಬೇಯಿಸ್ಬಿಟ್ಟು ತೆಗಿಬೇಕು. ಇಲ್ಲಾಂದರೆ ಆಮ್ಚೂರ್ ಪೌಡ್ರನ್ನು ಕೂಡ ಬಳಸ್ಕೋಬೋದು. ಇದು ರೋಟಿ, ಚಪಾತಿ ಹಾಗೆ ನಾನ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಪಲ್ಯನ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.